ಅಧ್ಯಾಯ 4. ನಾರದರು ಸಿಟ್ಟಿನಿಂದ ವಿಷ್ಣುವಿಗೆ ಶಾಪವನ್ನು ಕೊಡುವುದು ಮತ್ತೆ ಪಶ್ಚಾತ್ತಾಪದಿಂದ ಭಗವಂತನಲ್ಲಿ ಶುದ್ಧಿಯ ಉಪಾಯವನ್ನು ಕೇಳುವುದು. ಭಗವಾನ್ ವಿಷ್ಣು ಶಿವನ ಮಹಾತ್ಮ್ಯವನ್ನು ತಿಳಿಯಲಿಕ್ಕಾಗಿ ಬ್ರಹ್ಮದೇವರ ಬಳಿಗೆ ಹೋಗಲು ಆದೇಶಿಸಿ ಶಿವನ ಭಜೆಯನ್ನು ಉಪದೇಶಿಸುವುದು. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ಮಾಯಾ ಮೋಹಿತರಾದ ನಾರದರು ಅವರಿಬ್ಬರೂ ಶಿವಗಣಗಳಿಗೆ ಯಥೋಚಿತ ಶಾಪವನ್ನು ಕೊಟ್ಟರೂ ಭಗವಾನ್ ಶಿವನ ಇಚ್ಛೆಗೆ ವಶರಾದ ಅವರು ಮೋಹನಿದ್ದೆಯಿಂದ ಎಚ್ಚರಗೊಳ್ಳಲಿಲ್ಲ. ಅವರು ಭಗವಾನ್ ವಿಷ್ಣುವು ಮಾಡಿದ ಕಪಟವನ್ನು ನೆನೆಯುತ್ತಾ ಮನಸ್ಸಿನಲ್ಲಿ ದುಸ್ಸಹವಾಗಿ ಕ್ರೋಧಗೊಂಡು ವಿಷ್ಣು ಲೋಕಕ್ಕೆ ಹೋಗಿ ಸುಮಿಧೆಗಳನ್ನು ಪಡೆದ ಯಜ್ಞೇಶ್ವರನು ಪ್ರಜ್ವಲಿಸುವಂತೆ ಕ್ರೋಧದಿಂದ ಉರಿಯುತ್ತಾ ನುಡಿದರು. ಅವರ ಜ್ಞಾನ ನಷ್ಟವಾಗುತ್ತಾದ್ದರಿಂದ ದುರ್ವಚನದಿಂದ ಕೂಡಿ ವ್ಯಂಗ್ಯವಾಗಿ ಮಾತನಾಡತೊಡಗಿದರು. ನಾರದರು ಇಂತೆಂದರು, ಹರಿಯೇ, ನೀನು ಬಹಳ ದುಷ್ಟನಾಗಿರುವೆ, ಕಪಟಿಯಾಗಿದ್ದು ಸಮಸ್ತ ವಿಶ್ವವನ್ನು ಮೋಹದಲ್ಲಿ ಕೆಡಹುವೆ. ಇತರರ ಉತ್ಸಾಹ ಅಥವಾ ಉತ್ಕರ್ಷವನ್ನು ನಿನ್ನಿಂದ ನೋಡಲಾಗುವುದಿಲ್ಲ. ನೀನು ಮಾಯಾವಿಯಾಗಿದ್ದು ನಿನ್ನ ಅಂತಃಕರಣವು ಮಲಿನವಾಗಿದೆ. ಹಿಂದೆ ನೀನೇ ಮೋಹಿನಿ ರೂಪವನ್ನು ತಾಳಿ ಕಪಟವನ್ನೆಸಗಿದೆ. ಅಸುರರಿಗೆ ವಾರುಣಿ ಮದಿರೆಯನ್ನು ಕುಡಿಸಿ ಅವರಿಗೆ ಅಮೃತವನ್ನು ಕುಡಿಯಲು ಬಿಡಲಿಲ್ಲ. ಛಲ ಕಪಟದಲ್ಲೇ ಅನುರಾಗವುಳ್ಳ ಹರಿಯೇ, ಮಹೇಶ್ವರ ರುದ್ರನು ದಯೆಗೈದು ವಿಷವನ್ನು ಕುಡಿಯದಿದ್ದರೆ ನಿನ್ನ ಎಲ್ಲ ಮಾಯೆ ಅಂದೇ ಮುಗಿದು ಹೋಗುತ್ತಿತ್ತು. ಎಲೈ ವಿಷ್ಣುವೇ, ಕಪಟ ಪೂರ್ಣ ನಡತೆ ನಿನಗೆ ಹೆಚ್ಚು ಪ್ರಿಯವಾಗಿದೆ. ನಿನ್ನ ಈ ಸ್ವಭಾವವು ಚೆನ್ನಾಗಿಲ್ಲದಿದ್ದರೂ ಭಗವಾನ್ ಶಂಕರನು ನಿನ್ನನ್ನು ಸ್ವತಂತ್ರನಾಗಿಸಿರುವನು. ನಿನ್ನ ಈ ನಡತೆಯನ್ನು ತಿಳಿದು ಈಗ ಅವನು ಕೂಡ ಪಶ್ಚಾತ್ತಾಪ ಪಡಬಹುದು. ತನ್ನ ವಾಣಿ ರೂಪವಾದ ವೇದದ ಪ್ರಾಮಾಣಿಕತೆಯನ್ನು ಸ್ಥಾಪಿಸುವ ಮಹಾದೇವನು ಬ್ರಾಹ್ಮಣರನ್ನು ಸರ್ವಶ್ರೇಷ್ಠರೆಂದು ತಿಳಿಸಿರುವನು. ಹರಿಯೇ, ಈ ಮಾತನ್ನು ತಿಳಿದು ಇಂದು ನಾನು ಬಲವಂತವಾಗಿ ನಿನಗೆ ಪಾಠವನ್ನು ಕಲಿಸುವೆನು. ಅದರಿಂದ ನೀನು ಮತ್ತೆ ಎಂದೂ ಎಲ್ಲಿಯೂ ಇಂತಹ ಕರ್ಮವನ್ನು ಮಾಡಲಾರೆ. ಇಂದಿನ ತನಕ ನಿನಗೆ ಯಾರೇ ಶಕ್ತಿಶಾಲಿ ಅಥವಾ ತೇಜಸ್ವಿ ಪುರುಷನು ಗಂಟು ಬೀಳಲಿಲ್ಲ. ಅದಕ್ಕಾಗಿ ನೀನು ನಿರ್ಭಯನಾಗಿರುವೆ. ಆದರೆ ವಿಷ್ಣುವೇ, ಈಗ ನಿನಗೆ ತನ್ನ ಕಾರ್ಯದ ಪೂರ್ಣ ಫಲವು ದೊರೆಯುವುದು. ಭಗವಾನ್ ವಿಷ್ಣುವಿನಲ್ಲಿ ಹೀಗೆ ಹೇಳಿ ಮಾಯಾ ಮೋಹಿತ ನಾರದ ಮುನಿಯು ತನ್ನ ಬ್ರಹ್ಮ ತೇಜಸ್ಸನ್ನು ಪ್ರದರ್ಶಿಸುತ್ತಾ ಕ್ರೋಧದಿಂದ ಖಿನ್ನರಾಗಿ ಶಾಪವನ್ನು ಕೊಡುತ್ತಾ ಇಂತೆಂದರು, ವಿಷ್ಣುವೇ, ಸ್ತ್ರೀಯಳಿಗಾಗಿ ನೀನು ನನ್ನನ್ನು ದುಃಖಿತನನ್ನಾಗಿಸಿದೆ. ನೀನು ಇದೇ ರೀತಿ ಎಲ್ಲರನ್ನು ಮೋಹದಲ್ಲಿ ಕೆಡುತ್ತಿರುವೆ. ಇಂತಹ ಕಪಟಪೂರ್ಣ ಕಾರ್ಯವನ್ನು ಮಾಡುತ್ತಾ ನೀನು ಯಾವ ಸ್ವರೂಪದಿಂದ ನನ್ನನ್ನು ಮಾಡಿರುವೆಯೋ ಅದೇ ಸ್ವರೂಪದಿಂದ ನೀನು ಮನುಷ್ಯನಾಗು ಮತ್ತು ಸ್ತ್ರೀಯಳ ವಿಯೋಗದ ದುಃಖವನ್ನು ಅನುಭವಿಸು. ನೀನು ಯಾವ ವಾನರರಂತೆ ನನ್ನ ಮುಖವನ್ನು ಮಾಡಿದ್ದೀಯೋ ಆ ವಾನರರೇ ಆಗ ನಿನಗೆ ಸಹಾಯಕರಾಗಲಿ. ನೀನು ಬೇರೆಯವರಿಗೆ ಸ್ತ್ರೀ ವಿರಹದ ದುಃಖವನ್ನು ಕೊಡುವವನು. ಆದ್ದರಿಂದ ನಿನಗೂ ಪತ್ನಿ ವಿಯೋಗದ ದುಃಖ ಪ್ರಾಪ್ತವಾಗಲಿ. ಅಜ್ಞಾನದಿಂದ ಮೋಹಿತನಾದ ಮನುಷ್ಯನಂತೆ ನಿನ್ನ ಸ್ಥಿತಿಯಾಗಲಿ. ಅಜ್ಞಾನದಿಂದ ಮೋಹಿತರಾದ ನಾರದರು ಮೋಹವಶದಿಂದ ಶ್ರೀಹರಿಗೆ ಹೀಗೆ ಶಾಪವನ್ನು ಕೊಟ್ಟಾಗ ಶ್ರೀಹರಿಯು ಶಂಭುವಿನ ಮಾಯೆಯನ್ನು ಪ್ರಶಂಸಿಸುತ್ತಾ ಆ ಶಾಪವನ್ನು ಸ್ವೀಕರಿಸಿದರು. ಅನಂತರ ಮಹಾಲೀಲೆಯನ್ನು ಗೈಯುವ ಶಂಭುವು ಜ್ಞಾನಿ ನಾರದ ಮುನಿಯೂ ಕೂಡ ಮೋಹಿತನಾದ ತನ್ನ ವಿಶ್ವಮೋಹಿನಿ ಮಾಯೆಯನ್ನು ಸೆಳೆದುಕೊಂಡನು. ಆ ಮಾಯೆಯು ತಿರೋಹಿತವಾದಾಗ ನಾರದರು ಹಿಂದಿನಂತೆ ಶುದ್ಧ ಬುದ್ಧಿಯಿಂದ ಒಡಗೊಂಡರು. ಅವರಿಗೆ ಹಿಂದಿನಂತೆ ಜ್ಞಾನವು ಪ್ರಾಪ್ತವಾಯಿತು. ಅವರ ವ್ಯಾಕುಲತೆ ಎಲ್ಲವೂ ಹೊರಟು ಹೋಯಿತು. ಇದರಿಂದ ಅವರಿಗೆ ತುಂಬ ವಿಸ್ಮಯವಾಯಿತು. ಅವರು ಅತಿಯಾಗಿ ಪಶ್ಚಾತ್ತಾಪ ಪಡುತ್ತಾ ಪದೇ ಪದೇ ತನ್ನನ್ನು ನಿಂದಿಸಿಕೊಂಡರು. ಆಗ ಅವರು ಜ್ಞಾನಿಗಳನ್ನು ಮೋಹದಲ್ಲಿ ಕೆಡುವಂತಹ ಶಂಭುವಿನ ಮಾಯೆಯನ್ನು ಹೊಗಳಿದರು. ಬಳಿಕ ಮಾಯೆಯ ಕಾರಣದಿಂದಲೇ ನಾನು ಭ್ರಮೆಯಲ್ಲಿ ಬಿದ್ದಿದ್ದೆ, ಇದೆಲ್ಲವೂ ಮಾಯಾಜನಿತ ಭ್ರಮವೇ ಆಗಿತ್ತು ಎಂದು ತಿಳಿದು ವೈಷ್ಣವ ಶಿರೋಮಣಿ ನಾರದರು ಭಗವಾನ್ ಶ್ರೀ ವಿಷ್ಣುವಿನ ಚರಣಗಳಲ್ಲಿ ಕೆಡವಿ ಬಿದ್ದರು. ಭಗವಾನ್ ಶ್ರೀಹರಿಯು ಅವರನ್ನು ಎಬ್ಬಿಸಿದನು. ಆಗ ಅವರ ದುರ್ಬುದ್ಧಿಯು ನಾಶವಾದ ಕಾರಣ ಹೀಗೆ ನುಡಿದರು, ಓ ನಾಥನೇ, ಮಾಯೆಯಿಂದ ಮೋಹಿತನಾದ್ದರಿಂದ ನನ್ನ ಬುದ್ಧಿಯು ಕೆಟ್ಟು ಹೋಗಿತ್ತು. ಅದರಿಂದ ನಾನು ನಿನಗೆ ಬಹಳ ದುರ್ವಚನಗಳನ್ನು ಆಡಿದೆ. ನಿನಗೆ ಶಾಪವನ್ನು ಕೊಟ್ಟು ಬಿಟ್ಟೆ. ಸ್ವಾಮಿ, ಆ ಶಾಪವನ್ನು ನೀನು ಸುಳ್ಳಾಗಿಸಿಬಿಡು. ಅಯ್ಯೋ, ನಾನು ಬಹಳ ದೊಡ್ಡ ಪಾಪವನ್ನು ಮಾಡಿದೆ. ನಾನು ಖಂಡಿತವಾಗಿ ನರಕದಲ್ಲೇ ಬೀಳುವೆನು. ಹರಿಯೇ, ನಾನು ನಿನ್ನ ದಾಸನಾಗಿರುವೆನು. ನನ್ನ ಪಾಪಗಳೆಲ್ಲ ನಾಶವಾಗಿ ನರಕದಲ್ಲಿ ನಾನು ಬೀಳದಂತಹ ಯಾವ ಉಪಾಯ, ಯಾವ ಪ್ರಾಯಶ್ಚಿತ್ತವನ್ನು ಮಾಡಲಿ ತಿಳಿಸು. ಹೀಗೆ ಹೇಳಿ ಶುದ್ಧ ಬುದ್ಧಿಯುಳ್ಳ ಮುನಿ ಶಿರೋಮಣಿ ನಾರದರು ಪುನಃ ಭಕ್ತಿಭಾವದಿಂದ ಭಗವಾನ್ ವಿಷ್ಣುವಿನ ಚರಣಗಳಲ್ಲಿ ಬಿದ್ದರು. ಆಗ ಅವರಿಗೆ ಅತ್ಯಂತ ಪಶ್ಚಾತ್ತಾಪವಾಗಿತ್ತು. ಇದನ್ನು ತಿಳಿದ ಮಹಾವಿಷ್ಣುವು ಅವರನ್ನು ಎಬ್ಬಿಸಿ ಮಧುರವಾಗಿ ಇಂತೆಂದನು. ಭಗವಾನ್ ವಿಷ್ಣು ಹೇಳಿದನು, ಅಯ್ಯ, ದುಃಖಿಸಬೇಡ. ನೀನು ನನ್ನ ಭಕ್ತನಾಗಿರುವೆ, ಇದರಲ್ಲಿ ಸಂದೇಹವೇ ಇಲ್ಲ.
ನಾನೊಂದು ಮಾತನ್ನು ಹೇಳುವೆನು ಕೇಳು. ಅದರಿಂದ ನಿಶ್ಚಿತವಾಗಿ ನಿನ್ನ ಪರಮಹಿತವಾಗುವುದು, ನಿನಗೆ ನರಕ ಪ್ರಾಪ್ತಿಯಾಗಲಾರದು. ಭಗವಾನ್ ಶಿವನು ನಿನ್ನ ಶ್ರೇಯಸ್ಸನ್ನು ಮಾಡುವನು. ನೀನು ಮದದಿಂದ ಮೋಹಿತನಾಗಿ ಭಗವಾನ್ ಶಿವನ ಮಾತನ್ನು ಮನ್ನಿಸಲಿಲ್ಲ, ಅದನ್ನು ಅವಹೇಳನ ಮಾಡಿದೆ. ಅದೇ ಅಪರಾಧ ಫಲವನ್ನು ಭಗವಾನ್ ಶಿವನು ನಿನಗೆ ಕೊಟ್ಟಿರುವನು, ಏಕೆಂದರೆ ಅವನೇ ಕರ್ಮಫಲವನ್ನು ಕೊಡುವವನು. ಭಗವಾನ್ ಶಿವನ ಇಚ್ಛೆಯಿಂದಲೇ ಇದೆಲ್ಲವೂ ನಡೆದಿದೆ ಎಂದು ನೀನು ಮನಸ್ಸಿನಲ್ಲಿ ದೃಢವಾಗಿ ನಿಶ್ಚಯಿಸಿಕೊ. ಎಲ್ಲರ ಸ್ವಾಮಿಯಾದ ಪರಮೇಶ್ವರ ಶಂಕರನೇ ಗರ್ವವನ್ನು ದೂರ ಮಾಡುವವನು. ಅವನೇ ಪರಬ್ರಹ್ಮ ಪರಮಾತ್ಮನಾಗಿರುವನು. ಸಚ್ಚಿದಾನಂದ ರೂಪದಿಂದ ಅವನ ಬೋಧ ಉಂಟಾಗುತ್ತದೆ. ಅವನು ನಿರ್ಗುಣ ಮತ್ತು ನಿರಾಕಾರನಾಗಿರುವನು. ಸತ್ವ, ರಜ, ತಮ ಈ ತ್ರಿಗುಣಗಳಿಂದ ಅತೀತನಾಗಿರುವನು. ಅವನೇ ತನ್ನ ಮಾಯೆಯನ್ನು ಆಶ್ರಯಿಸಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ರೂಪಗಳಿಂದ ಪ್ರಕಟನಾಗುವನು. ಸಗುಣ ನಿರ್ಗುಣನು ಅವನೇ ಆಗಿರುವನು. ನಿರ್ಗುಣ ಸ್ಥಿತಿಯಲ್ಲಿ ಅವನ ಹೆಸರು ಶಿವ ಎಂದಿದೆ. ಅವನನ್ನೇ ಪರಮಾತ್ಮ, ಮಹೇಶ್ವರ, ಪರಬ್ರಹ್ಮ, ಅವಿನಾಶಿ, ಅನಂತ ಮತ್ತು ಮಹಾದೇವ ಮೊದಲಾದ ನಾಮಗಳಿಂದ ಕರೆಯುವರು. ಅವನ ಸೇವೆಯಿಂದಲೇ ಬ್ರಹ್ಮನು ಜಗತ್ತಿನ ಸೃಷ್ಟಿಕರ್ತನಾದನು. ನಾನು 3 ಲೋಕಗಳನ್ನು ಪಾಲಿಸುತ್ತಿರುವೆನು. ಅವನು ಸ್ವತಃ ರುದ್ರ ರೂಪದಿಂದ ಸದಾಕಾಲ ಎಲ್ಲರ ಸಂಹಾರ ಮಾಡುವನು. ಅವನು ಶಿವ ಸ್ವರೂಪದಿಂದ ಎಲ್ಲರ ಸಾಕ್ಷಿಯಾಗಿರುವನು. ಮಾಯೆಯಿಂದ ಭಿನ್ನನೂ ನಿರ್ಗುಣನೂ ಆಗಿರುವನು. ಅವನು ಸ್ವತಂತ್ರನಾದ್ದರಿಂದ ತನ್ನ ಇಚ್ಛೆಯಂತೆ ನಡೆಯುವನು. ಅವನ ವಿಹಾರ, ಆಚಾರ, ವ್ಯವಹಾರಗಳು ಉತ್ತಮವಾಗಿದ್ದು ಅವನು ಭಕ್ತರ ಮೇಲೆ ಸದಾ ದಯೆ ಮಾಡುವನು. ನಾನು ನಿನಗೆ ಒಂದು ಸುಂದರ ಉಪಾಯವನ್ನು ಹೇಳುವೆನು. ಅದು ಸುಖಮಯವೂ ಸಮಸ್ತ ಪಾಪಗಳ ನಾಶಕವೂ ಸದಾಕಾಲ ಭೋಗ ಮೋಕ್ಷಗಳನ್ನು ಕರುಣಿಸುವಂತಹುದೂ ಆಗಿದೆ. ಅದನ್ನು ನೀನು ಕೇಳು. ತನ್ನ ಎಲ್ಲ ಸಂಶಯಗಳನ್ನು ತ್ಯಜಿಸಿ ನೀನು ಭಗವಾನ್ ಶಂಕರನ ಮಂಗಳ ಕೀರ್ತಿಯನ್ನು ಕೀರ್ತನೆ ಮಾಡು. ಸದಾಕಾಲ ಅನನ್ಯ ಭಾವದಿಂದ ಶಿವನ ಶತನಾಮ ಸ್ತೋತ್ರವನ್ನು ಪಾರಾಯಣ ಮಾಡು. ಮುನಿಯೇ, ನೀನು ನಿರಂತರವಾಗಿ ಅವನದೇ ಉಪಾಸನೆಯನ್ನು ಭಜನೆಯನ್ನು ಮಾಡು. ಅವನ ಕೀರ್ತಿಯನ್ನೇ ಕೇಳು ಮತ್ತು ಕೀರ್ತಿಸು. ಪ್ರತಿದಿನವೂ ಅವನ ಪೂಜೆ ಅರ್ಚನೆ ಮಾಡುತ್ತಿರು. ನಾರದನೇ, ಶರೀರ, ಮನಸ್ಸು ಮತ್ತು ವಾಣಿಯಿಂದ ಭಗವಾನ್ ಶಂಕರನ ಉಪಾಸನೆ ಮಾಡುವವನನ್ನು ಪಂಡಿತ ಅಥವಾ ಜ್ಞಾನಿ ಎಂದು ತಿಳಿಯಬೇಕು. ಅವನು ಜೀವನ್ಮುಕ್ತನೆನ್ನಿಸುವನು. ಶಿವ ಎಂಬ ನಾಮರೂಪಿ ದಾವಾನಲದಿಂದ ದೊಡ್ಡ ದೊಡ್ಡ ಪಾಪಗಳ ಅಸಂಖ್ಯ ಪರ್ವತಗಳೇ ಸುಲಭವಾಗಿ ಸುಟ್ಟು ಹೋಗುವವು. ಇದು ತ್ರಿವಾರ ಸತ್ಯವಾಗಿದೆ, ಇದರಲ್ಲಿ ಸಂಶಯವೇ ಇಲ್ಲ. ಶಿವೇತಿ ನಾಮ ದಾವಾಗ್ನೇರ್ಮಹಾ ಪಾತಕ ಪರ್ವತಃ ಭಸ್ಮಿ ಭವಂತ ನಾಯಾಸಾತ್ ಸತ್ಯಂ ಸತ್ಯಂ ನ ಸಂಶಯ. ಭಗವಾನ್ ಶಿವನ ನಾಮರೂಪಿ ನೌಕೆಯನ್ನು ಆಶ್ರಯಿಸಿದವರು ಸಂಸಾರ ಸಾಗರದಿಂದ ಪಾರಾಗಿ ಹೋಗುತ್ತಾರೆ. ಅವನ ಸಂಸಾರದ ಮೂಲಭೂತ ಪಾಪಗಳು ನಿಸ್ಸಂದೇಹವಾಗಿ ನಾಶವಾಗುವವು. ಸಂಸಾರದ ಮೂಲಭೂತ ಪಾತಕ ರೂಪಿ ವೃಕ್ಷವು ಶಿವನಾಮರೂಪಿ ಕುಟಾರದಿಂದ ನಿಶ್ಚಯವಾಗಿ ನಾಶವಾಗಿ ಹೋಗುತ್ತದೆ. ಶಿವನಾಮತರೀಂ ಪ್ರಾಪ್ಯ ಸಂಸಾರಾಬ್ಧಿಂ ತರಂತಿತೆ ಸಂಸಾರ ಮೂಲ ಪಾಪಾನಿ ತೇಷಾಂ ನಶ್ಯಂತ್ಯ ಸಂಶಯಂ. ಸಂಸಾರ ಮೂಲಭೂತಾನಾಂ ಪಾತಕಾನಾಂ ಮಹಾಮುನೆ ಶಿವನಾಮ ಕುಟಾರೇಣ ವಿನಾಶೋ ಜಾಯತೆ ಧ್ರುವಂ. ಪಾಪರೂಪವಾದ ದಾವಾನಲದಿಂದ ಪೀಡಿತರಾದವರು ಶಿವನಾಮರೂಪಿ ಅಮೃತವನ್ನು ಪಾನ ಮಾಡಬೇಕು. ಪಾಪ ದಾವಾಗ್ನಿಯಿಂದ ಬೆಂದು ಹೋಗುವ ಪ್ರಾಣಿಗಳಿಗೆ ಶಿವನಾಮಾಮೃತದ ಹೊರತು ಶಾಂತಿಯು ಸಿಗಲಾರದು. ಭಗವಾನ್ ಶಿವನ ಪೂಜೆಯೇ ಉತ್ತಮ ಸಾಧನವೆಂದು, ಜನ್ಮ ಮರಣ ರೂಪಿ ಸಂಸಾರ ಬಂಧನ ನಾಶದ ಉಪಾಯವೆಂದು ಹಿಂದಿನ ವಿದ್ವಾಂಸರು ಸಮಸ್ತ ವೇದಗಳನ್ನು ಅವಲೋಕನ ಮಾಡಿ ಹೀಗೆ ನಿಶ್ಚಯಿಸಿರುವರು. ಇಂದಿನಿಂದ ಪ್ರಯತ್ನಪೂರ್ವಕ ಎಚ್ಚರವಾಗಿದ್ದು ವಿಧಿ ವಿಧಾನಗಳೊಂದಿಗೆ ಭಕ್ತಿ ಭಾವದಿಂದ ನಿತ್ಯ ನಿರಂತರ ಜಗದಂಬೆಯ ಸಹಿತ ಮಹೇಶ್ವರ ಸದಾಶಿವನ ಭಜನೆಯನ್ನು ಮಾಡು. ನಿತ್ಯವೂ ಶಿವನ ಕಥೆಯನ್ನು ಕೇಳು ಹಾಗೂ ಹೇಳುತ್ತಾ ಇರು. ಅತ್ಯಂತ ಪ್ರಯತ್ನಿಸಿ ಪದೇ ಪದೇ ಶಿವಭಕ್ತರನ್ನು ಪೂಜಿಸುತ್ತಾ ಇರು. ಮುನಿಶ್ರೇಷ್ಠನೇ, ತನ್ನ ಹೃದಯದಲ್ಲಿ ಭಗವಾನ್ ಶಿವನ ಉಜ್ವಲ ಚರಣಾರವಿಂದಗಳನ್ನು ಸ್ಥಾಪಿಸಿಕೊಂಡು ಮೊದಲಿಗೆ ಶಿವಕ್ಷೇತ್ರಗಳನ್ನು ಸಂಚರಿಸು. ಮುನಿಯೇ, ಹೀಗೆ ಪರಮಾತ್ಮ ಶಂಕರನ ಅನುಪಮ ಮಹಾತ್ಮ್ಯವನ್ನು ದರ್ಶಿಸುತ್ತಾ ಕೊನೆಗೆ ಆನಂದವನಕ್ಕೆ ಹೋಗು. ಆ ಸ್ಥಾನವು ಶಿವನಿಗೆ ಬಹಳ ಪ್ರಿಯವಾಗಿದೆ. ಅಲ್ಲಿ ಭಕ್ತಿಯಿಂದ ವಿಶ್ವನಾಥನ ದರ್ಶನ ಪೂಜೆ ಮಾಡು. ವಿಶೇಷವಾಗಿ ಅವನ ಸ್ತುತಿ ಪ್ರಾರ್ಥನೆ ವಂದನೆ ಮಾಡುತ್ತಾ ನೀನು ನಿರ್ವಿಕಲ್ಪನಾಗು. ನಾರದನೇ, ಇದಾದ ಬಳಿಕ ನನ್ನ ಅಪ್ಪಣೆಯಂತೆ ತನ್ನ ಮನೋರಥದ ಸಿದ್ಧಿಗಾಗಿ ನಿಶ್ಚಯವಾಗಿ ನೀನು ಭಕ್ತಿಪೂರ್ವಕ ಬ್ರಹ್ಮಲೋಕಕ್ಕೆ ಹೋಗಬೇಕು.
ಅಲ್ಲಿ ನಿನ್ನ ತಂದೆಯಾದ ಬ್ರಹ್ಮದೇವರನ್ನು ವಿಶೇಷವಾಗಿ ಸ್ತುತಿಸಿ ವಂದಿಸಿ ನೀನು ಪ್ರಸನ್ನ ಮನಸ್ಸಿನಿಂದ ಪದೇ ಪದೇ ಶಿವನ ಮಹಿಮೆಯ ಕುರಿತು ಪ್ರಶ್ನಿಸಬೇಕು. ಬ್ರಹ್ಮದೇವರು ಶಿವಭಕ್ತರಲ್ಲಿ ಶ್ರೇಷ್ಠರಾಗಿರುವರು. ಅವರು ನಿನಗೆ ಸಂತೋಷವಾಗಿ ಭಗವಾನ್ ಶಂಕರನ ಮಹಾತ್ಮೆಯನ್ನು ಮತ್ತು ಶತನಾಮ ಸ್ತೋತ್ರವನ್ನು ಹೇಳುವರು. ಮುನಿಯೇ, ಇಂದಿನಿಂದ ನೀನು ಶಿವಾರಾಧನೆಯಲ್ಲಿ ತತ್ಪರನಾದ ಶಿವಭಕ್ತನಾಗು ಹಾಗೂ ಮೋಕ್ಷಕ್ಕೆ ಭಾಗಿಯಾಗು. ಭಗವಾನ್ ಶಿವನು ನಿನ್ನ ಮಂಗಳವನ್ನು ಮಾಡುವನು. ಹೀಗೆ ಪ್ರಸನ್ನ ಚಿತ್ತದಿಂದ ಭಗವಾನ್ ವಿಷ್ಣು ನಾರದ ಮುನಿಗಳಿಗೆ ಪ್ರೇಮಪೂರ್ವಕವಾಗಿ ಉಪದೇಶಿಸಿ ಶ್ರೀ ಶಿವನನ್ನು ಸ್ಮರಿಸಿ ವಂದಿಸಿ ಸ್ತುತಿಸಿ ಅಲ್ಲೇ ಅಂತರ್ಧಾನನಾದನು. ಇಲ್ಲಿಗೆ ಅಧ್ಯಾಯ 4 ಸಂಪೂರ್ಣವಾಯಿತು.